ಗೈಸ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಈ ವಿಡಿಯೋ ನಿಮಗೆ ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನಲ್ಲಿ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇನ್ಯಾಕೆ ಥರ ಲೆಟ್ಸ್ ಮೊದಲಿಗೆ ಎಕ್ಸಾಮ್ಸ್ ಅಂದರೆ ಏನಿಲ್ಲ, ನಾವು ಓದಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕುರಿತು ಒಂದೇ ಒಂದು ದಿನದಲ್ಲೇ ಡಿಸೈಡ್ ಮಾಡುವಂಥದ್ದು. ಎಷ್ಟು ಮಟ್ಟಿಗೆ ಓದಿದೆಯಾ, ಎಷ್ಟು ಮಾರ್ಕ್ಸ್ ತಗೊತೀಯಾ, ಯಾವ ರೀತಿಯಲ್ಲಿ ಓದ್ತಾ ಇದೆಯಾ ಅನ್ನೋದಕ್ಕೆ ಟೆಸ್ಟ್ ಮಾಡುವಂಥದ್ದು ಎಕ್ಸಾಮ್. ಈ ಎಕ್ಸಾಮ್ಸನ್ನು ಕಂಡುಹಿಡೋವ್ರನ್ನ ನಿಜವಾಗ್ಲೂ ನಾವು ಹೊಡಿಬೇಕು ಅನ್ನಿಸ್ತದೆ ಒಂದೊಂದ್ಸಲಿ. ನಿಜವಾಗ್ಲೂ ನಾನು ಚಿಕ್ಕವನಿದ್ದಾಗ ಅನಿಸ್ತಾ ಇತ್ತು, ಯಾವನಪ್ಪ ಈ ಎಕ್ಸಾಮ್ ಕಂಡುಹಿಡಿದ್ದು ಅಂತ. ಎಕ್ಸಾಮ್ ಕಂಡುಹಿಡಿದಿದ್ದು ಯಾರು ಅಲ್ಲ, ಹೆನ್ರಿ ಅನ್ನೋರು. ಸೊ ಮೊದಲಿಗೆ ಎಕ್ಸಾಮ್ಸ್ನಲ್ಲಿ ಟಾಪರ್ ಆಗೋಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಕನಸು. ನಾನು ಎಕ್ಸಾಮ್ಸ್ನಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಟಾಪರ್ ಆಗಿದ್ರೆ ನನಗೂ ಒಳ್ಳೆ ಗೌರವ ಸಿಗ್ತದೆ ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ಸೊ ಎಕ್ಸಾಮ್ಸ್ನಲ್ಲಿ ಪ್ರತಿಯೊಬ್ಬರು ಭಯ ಅನ್ನೋದು ಪಡ್ತಾನೆ ಇರ್ತಾರೆ. ಸೊ ಎಕ್ಸಾಮ್ಸ್ನಲ್ಲಿ ಹೋಗಿ ನಾವು ಎಕ್ಸಾಮ್ಸ್ಗೆ ಕುಳಿತಾಗ ನಾವು ಓದಿರುವಂಥ ಪ್ರಶ್ನೆಗಳು ಬಂದರೆ ಹ್ಯಾಪಿ, ನಾವು ಓದಿಲ್ಲದೆ ಇರ್ತಕ್ಕಂಥ ಪ್ರಶ್ನೆಗಳು ಬಂದರೆ ಟೆನ್ಷನ್ ಅನ್ನೋದು ಅಲ್ಲಿಂದನೇ ಶುರುವಾಗ್ತದೆ. ನಾವು ಏನು ಮಾಡಬೇಕೋ ಗೊತ್ತಾಗಲ್ಲ, ಏನು ಬರಿಬೇಕೋ ಗೊತ್ತಾಗಲ್ಲ, ಪಕ್ಕದಲ್ಲಿ ಯಾರಿದ್ದಾರೋ ಗೊತ್ತಾಗಲ್ಲ, ನಾವು ಎಲ್ಲಿ ನೋಡಬೇಕು, ಯಾವನನ್ನು ನೋಡ್ಕೊಂಡು ಬರಿಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಅಷ್ಟೊಂದು ಭಯ ಆಗಿರ್ತದೆ. ಸೊ ಯಾಕಂದರೆ ನಾವು ಒಂದು ವರ್ಷದಿಂದ ಇಡೀ ಕಷ್ಟಪಟ್ಟು ಓದಿ ಒಂದು ಎಕ್ಸಾಮಲ್ಲಿ ಫೈಲ್ ಆಗಿದ್ದೀವಿ ಅಂದರೆ ನಾವು ಮತ್ತೆ ಅದನ್ನೇ ಓದಬೇಕಲ್ಲ ಅನ್ನೋ ಒಂದು ಭಯ ನಮ್ಮನ್ನು ಕಾಡ್ತಾ ಇರ್ತದೆ. ಸೊ ಅದರಿಂದ ಎಕ್ಸಾಮಿಗೆ ಹೋಗ್ಬಿಟ್ಟು ನಾವು ಭಯ ಪಡೋದಕ್ಕಿಂತ ಎಕ್ಸಾಮ್ನ ಮೊದಲೇ ಏನು ಮಾಡಬೇಕು, ಎಕ್ಸಾಮ್ನ ಮೊದಲು ಯಾವ ರೀತಿ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಪ್ರತಿ ಸ್ಕೂಲ್ಸ್ ಮತ್ತು ಕಾಲೇಜ್ಗಳಲ್ಲಿ ಟೀಚರ್ಸ್ ಹೇಳೋದು ಎಕ್ಸಾಮ್ಸ್ನಲ್ಲಿ ಕೇವಲ ಏನು ಓದಬೇಕು ಅಂತ ಹೇಳ್ತಾರೆ ಹೊರತು ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳೋದಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಓದಬೇಕು, ಯಾವ ಟಿಪ್ಸ್ನ ಫಾಲೋ ಮಾಡಿದ್ರೆ ಒಳ್ಳೆಯ ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಆಗ್ತದಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಸೊ ಮೊದಲಿಗೆ ಟಿಪ್ ನಂಬರ್ 1, ನೀವು ಕೆಲವರು ಅನ್ಕೊತಾರೆ ಟಾಪರ್ ಆಗೋರು ಒಂದು 5 ಗಂಟೆ ಓದ್ತಾರೆ ಅನ್ನೋ ದಿನಕ್ಕೆ, 10 ಗಂಟೆ ಓದ್ತಾರೆ ಅನ್ನೋ ದಿನಕ್ಕಂತ. ಬಟ್ ನಾವು ನಿಜವಾಗ್ಲೂ ನನಗೆ ಗೊತ್ತಾಗಿದೆ ನಿಜವಾಗ್ಲೂ ಟಾಪರ್ ಆಗಬೇಕು ಅಂದ್ಕೊಂಡಿರೋ ನಿಜವಾಗ್ಲೂ 5 ಅವರ್ಸ್ 10 ಅವರ್ ಹೋದರೆ ಟಾಪರ್ ಅನ್ನೋದು ಆಗೋದಿಲ್ಲ. ಎಷ್ಟು ಅವರ್ಸ್ ಓದ್ತೀವಿ ಅನ್ನೋದೆಲ್ಲ ಮುಖ್ಯ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ಸೊ ಒಬ್ಬ ವ್ಯಕ್ತಿ, ಉದಾಹರಣೆಗೆ ಒಂದು ಎಕ್ಸಾಂಪಲ್ ತಗೋಣ, ಒಬ್ಬ ಸ್ಟೂಡೆಂಟು ಒಂದು ದಿನಕ್ಕೆ ಮಿನಿಮಮ್ 5 ಅವರ್ಸ್ ಓದ್ತಾ ಇದ್ದಾನೆ ಅಂದರೆ ಅವನ ಕಾನ್ಸಂಟ್ರೇಷನ್ ಲೆವೆಲ್ ಬರೀ 2% ಮಾತ್ರ ಇದ್ದರೆ ಅದು ಆಗೋದು 5 × 2 10% ಮಾತ್ರ ಓದ್ತಾನೆ. ಸೊ ಅದೇ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 2 ಅವರ್ ಮಾತ್ರ ಓದ್ತಾ ಇದ್ದಾನೆ, ಅವನ ಕಾನ್ಸಂಟ್ರೇಷನ್ ಲೆವೆಲ್ 5% ಇದೆ. ಸೊ 2 × 5 10%. ಸೊ ಹಂಗೂ 5 ಅವರ್ ಹೋದ್ರು 10%, 2 ಅವರ್ಸ್ ಹೋದ್ರು 10%. ಸೊ ನಾವು ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕಾನ್ಸಂಟ್ರೇಷನ್. ವಾಟ್ ಈಸ್ ದ ಕಾನ್ಸಂಟ್ರೇಷನ್? ಅದಕ್ಕೆ ಮುಂಚೆ ಇವಾಗ ಒಂದು ವೀಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿ. ಆ ವಿಡಿಯೋ ಅನ್ನೋದು ಎಷ್ಟು ಭಯ ಅಂದರೆ ಇಡೀ ಪ್ರಪಂಚದಲ್ಲಿ 99% ಜನ ಆ ಒಂದು ವಿಡಿಯೋ ನೋಡಿ ಭಯಪಟ್ಟಿದ್ದಾರೆ. ನೀವು ಭಯ ಪಡದೇ ಇದ್ದರೆ ಕಮೆಂಟ್ ಮಾಡಿ. ಸೊ ನಾನು ಇವಾಗ ಆ ವಿಡಿಯೋ ಹಾಕ್ತೀನಿ ನೋಡಿ. ನೋಡ್ರಾ ಆಮೇಲೆ ಕೋಪ ಬಂತ, ಯಾವ ಹಾಕಿದ್ದೇನೆ ಅಂತ. ಆದರೆ ನಾನು ಹಾಕಿರೋದು ವಿಡಿಯೋ ಭಯ ಪಡೋದಕ್ಕಲ್ಲ, ಅದು ಅರ್ಥ ಆಗಲಿ ಅಂತ. ಸೊ ನಾನು ಭಯ ಪಡ್ತಾರೆ ಅಂತ ಹೇಳಿದ ತಕ್ಷಣ ನೀವು ಕ್ಯೂರಿಯಾಸಿಟಿಯಿಂದ ಆ ಒಂದು ವಿಡಿಯೋನು ಆಲ್ಮೋಸ್ಟ್ 10 ಸೆಕೆಂಡ್ ನೋಡಿದ್ರಲ್ಲ, ಅದೇ ಕಾನ್ಸಂಟ್ರೇಷನ್ ಅಂದರೆ. ಕಾನ್ಸಂಟ್ರೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ, ಬಟ್ ಅದನ್ನು ಯಾವ ರೀತಿಯಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಕಾನ್ಸಂಟ್ರೇಷನ್ ಲೆವೆಲ್ ಅಂದರೆ ಗೊತ್ತಾಯಿತು, ಬಟ್ ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಟಿಪ್ ಹೇಳ್ತೀನಿ. ಈ ಟಿಪ್ನ ಫಾಲೋ ಮಾಡಿದ್ರೆ 100% ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗ್ತದೆ ಅಂತ ನಾನು ಹೇಳೋದಿಲ್ಲ, ಬಟ್ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಿರ್ತದೆ ಅಂತ ನಾನು ಹೇಳ್ತೀನಿ. ಏನಿಲ್ಲ, ಸಿಂಪಲಾಗಿ ಒಂದು ವೈಟ್ ಪೇಪರ್ ತೊಗೊಳ್ಳಿ, ಅದ್ರ ಸುತ್ತ 3 ಸರ್ಕಲ್ಸ್ ಹಾಕಿ, ಮಧ್ಯದಲ್ಲಿ ಒಂದು ಡಾಟ್ ಇಡಿ. ಆ ಒಂದು ಪೇಪರನ್ನು ನೀವು ಕುತ್ಕೊಂಡಿರುವ ಜಾಗದಿಂದ ಒಂದು 3 ಫೀಟ್ ದೂರದಲ್ಲಿ ಇಟ್ಟು ಗೋಡೆಗೋ ಅಥವಾ ಟೇಬಲ್ಗೋ ಒಂದು ಅಂಟಿಸಿ, ನೀವು ಕುತ್ಕೊಂಡಿರೋ ಜಾಗದಿಂದ ಆ ಒಂದು ಪೇಪರನ್ನೇ, ಆ ಒಂದು ಡಾರ್ಕ್ ಮಾರ್ಕನ್ನೇ, ಮಧ್ಯದಲ್ಲಿರುವಂಥ ಚುಕ್ಕೆಯನ್ನೇ ಫೋಕಸ್ಸಿಂದ ಒಂದು 10 to 25 ಸೆಕೆಂಡ್ ನೋಡಿ. ನಿಮ್ಮ ಕಣ್ಣಲ್ಲಿ ನೀರು ಬರಬೇಕು, ಕಣ್ಣು ರೆಪ್ಪೆ ಹೊಡಿದ್ರೆ ನೋಡ್ತಾ ಇರಬೇಕು, ಕಣ್ಣಲ್ಲಿ ನೀರು ಬರಬೇಕು. ಆವಾಗ ನಿಮ್ಮ ಮೈಂಡ್ ಅನ್ನೋದು ನಿಮ್ಮ ಕಂಟ್ರೋಲಿಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗೆ ಒಂದು ದಿನಕ್ಕೆ 2 ಸಾರಿ ಮಾಡೋದ್ರಿಂದ ನಿಮ್ಮ ಮೆದುಳಿನ ಪವರ್ ಹೆಚ್ಚಾಗ್ತದೆ, ಏಕಾಗ್ರತೆ ಹೆಚ್ಚಾಗ್ತದೆ. ಸೊ ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಬ್ರೈನ್ ಅನ್ನೋದು ಇರ್ತದೆ. ಸೊ ಬ್ರೈನ್ ಅನ್ನೋದು ತುಂಬ ಪವರ್ಫುಲ್, ನಮ್ಮ ಗಾಡ್ ನೀಡಿರುವಂಥ ಗಿಫ್ಟ್ ನಮ್ಗೆ ಅಂತ ಹೇಳ್ಬೋದು. ಸೊ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಹೇಗೆ ಬೇಕಾದರೂ ಅದು ಉಪಯೋಗಿಸ್ಕೊಳ್ಬೋದು. ಸೊ ಟಿಪ್ ನಂಬರ್ 1 ಕಾನ್ಸಂಟ್ರೇಷನ್ ಆಯಿತು, ಹೇಗೆ ಹೆಚ್ಚಿಸ್ಕೊಳ್ಬೇಕಾಯಿತು. ಟಿಪ್ ನಂಬರ್ 2, ಇಮ್ಯಾಜಿನ್ ಲೈಕ್ ಎ ವಿಡಿಯೋ. ನೀವು ಓದ್ತಾ ಇರುವಂಥ ಒಂದು ಟಾಪಿಕ್ಕನ್ನು ಬರೀ ಟಾಪಿಕ್ ರೀತಿ ನೋಡಿದೆ ಒಂದು ಇಮ್ಯಾಜಿನ್ ಅಥವಾ ವಿಡಿಯೋ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಹಿಂದೆ ಒಂದು 2 ವರ್ಷದ ಹಿಂದೆ ಯಾವ ಎಜುಕೇಷನ್ ಮಾಡ್ತಾ ಇರ್ತೀರೋ ಆ ಒಂದು ಎಜುಕೇಷನಲ್ಲಿ 1-2 ಪಾಠಗಳು ಜ್ಞಾಪಕ ಇಟ್ಕೊಂಡಿದ್ದೀರಾ? ಇಲ್ವಾ ತಾನೇ? ಅದೇ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆಮೆ ಮತ್ತು ಮೊಲದ ಕಥೆಗಳು, ಮಂಗ ಮತ್ತು ಮೊಸಳೆಯ ಕಥೆಗಳು, ಈ ರೀತಿಯ ಕಥೆಗಳು ನಮಗಿನ್ನೂ ಜ್ಞಾಪಕ ಇದ್ದಾವೆ. ಅಫ್ಕೋರ್ಸ್ ಎಲ್ರಿಗೂ ಜ್ಞಾಪಕ ಇದ್ದಾವೆ.
ಯಾಕಂದರೆ ಆ ಒಂದು ಕಥೆಯನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡು ಊಹೆ ಮಾಡಿಕೊಂಡು ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನು ಒಂದು ಪಿಕ್ಚರ್ಸ್ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದರಿಂದ ನಾವು ಒಂದು ಓದಿರುವಂಥದ್ದು ಇಮ್ಯಾಜಿನ್ ರೂಪದಲ್ಲಿ, ವಿಡಿಯೋ ರೂಪದಲ್ಲಿ ಅರ್ಥ ಮಾಡ್ಕೊಂಡ್ರೆ ಅದು ಹೆಚ್ಚು ಕಾಲ ನಮ್ಮ ಬ್ರೈನಲ್ಲಿ ಆಕ್ಟಿವ್ ಆಗಿರೋದು ಸಾಧ್ಯ. ಸೊ ನಮ್ಮ ಬ್ರೈನ್ ಅನ್ನೋದು ಕೇಳಿರೋದಕ್ಕಿಂತ ನೋಡಿರೋದು ಮತ್ತು ಊಹೆ ಮಾಡ್ಕೊಂಡಿರೋದಕ್ಕೆ ಹೆಚ್ಚು ಆಸಕ್ತಿ ತೋರಿಸ್ತದೆ, ಅದನ್ನು ಹೆಚ್ಚು ಕಾಲ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನೀವು ದಯವಿಟ್ಟು ಓದುವಂಥ ಟಾಪಿಕನ್ನು ಒಂದು ಇಮ್ಯಾಜಿನ್ ರೂಪದಲ್ಲಿ ಅಥವಾ ಒಂದು ವಿಡಿಯೋ ರೂಪದಲ್ಲಿ, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ನಾನಿವಾಗ ಒಂದು 10 ಪಿಕ್ಚರ್ಸ್ ಹೇಳ್ತೀನಿ. ಆ 10 ಪಿಕ್ಚರ್ಸ್ನ ಆಲ್ಮೋಸ್ಟ್ ನೀವು ಒಂದು 8 ಪಿಕ್ಚರ್ಸ್ ಆದರೂ ಜ್ಞಾಪಕ ಇಟ್ಕೊತೀರಾ? ಕೇಳ್ತೀನಿ. ಟೊಮೊಟೊ, ಬೀನ್ಸ್, ರೈತ, ಮಾರ್ಕೆಟ್, 20 ರೂಪೀಸ್, ಬಸ್, ವಿಲೇಜ್, ಹೆಂಡತಿ, ಮಕ್ಕಳು, ಊಟ. ಇದರಲ್ಲಿ ಒಂದು 8 ಆರ್ಡರ್ ವೈಸ್ ಆಗಿ ಒಂದು 8 ಇವಾದರೂ ಜ್ಞಾಪಕ ಇಟ್ಕೊಂಡಿದ್ದೀರಾ? ಇಲ್ಲ. ಅದೇ ನಾನು ಇವಾಗೊಂದು ಅದನ್ನು ಸ್ಟೋರಿ ಡೆವಲಪ್ ಆಗಿ ಹೇಳ್ತೀನಿ. ಟೊಮೊಟೊ ಮತ್ತು ಬೀನ್ಸ್ನ ರೈತ ತಗೊಂಡೋಗಿ ಮಾರ್ಕೆಟ್ಗೆ ಹೋಗ್ತಾನೆ. ಮಾರ್ಕೆಟ್ನಲ್ಲಿ 20 ರೂಪಾಯಿ kg ಮಾರ್ತಾಯಿರ್ತಾನೆ. ಮಾರಿಬಿಟ್ಟು ಬಸ್ ಹತ್ತಿ ಊರಿಗೆ ಬಂದು ಹೆಂಡತಿ ಮಕ್ಕಳಿಗೆ ನೀಡಿ ಸಂತೋಷವಾಗಿ ಊಟ ಮಾಡ್ತಾನೆ. ಸೊ ಇವಾಗ ಹೇಳಿರೋದಕ್ಕೂ ಅವಾಗ ಹೇಳಿರೋದಕ್ಕೂ ಡಿಫ್ರೆನ್ಸ್ ತುಂಬ ಇದೆ. ಅವಾಗ ಹೇಳಿರೋದು ಬರೀ ವಿಷಯಗಳು ಮಾತ್ರ, ಇವಾಗ ಹೇಳಿರೋದು ವಿಷಯಗಳನ್ನೇ ಸ್ಟೋರಿ ಡೆವಲಪ್ ಆಗಿ ಹೇಳಿದ್ದೀನಿ. ಸೊ ಇದೇ ಹೆಚ್ಚು ಕಾಲ ಜ್ಞಾಪಕ ಇರ್ತದೆ. ಸೊ ಅದರಿಂದ ನೀವು ಯಾವುದೇ ಒಂದು ವಿಷಯವನ್ನು ನೀವು ಮೊದಲು ಮಾಡಬೇಕಾಗಿರೋದು ಅದನ್ನು ಈ ವಿಡಿಯೋ ರೂಪದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಟಿಪ್ ನಂಬರ್ 2 ಕ್ಲಿಯರ್ ಆಯ್ತಲ್ಲ? ಇಮ್ಯಾಜಿನ್ ಮೂಲಕ ಅರ್ಥ ಮಾಡ್ಕೊಳ್ಬೇಕು. ಟಿಪ್ ನಂಬರ್ 3, ಇದು ಬಹಳಷ್ಟು ವಿದ್ಯಾರ್ಥಿಗಳು ಮಾಡುವಂಥ ತಪ್ಪು. ನೀವು ಎಕ್ಸಾಮು ನಾಳೆ ಇದೆ ಅಂತ ಹೇಳಿದ ತಕ್ಷಣ ಮೊದಲಿಂದ ಓದಿರೋದನ್ನು ಬಿಟ್ಬಿಟ್ಟು ನೀವು ಇನ್ನೂ ಹೆಚ್ಚು ಓದಬೇಕು, ಇನ್ನೂ 1-2 ಪಾಠಗಳು ಜಾಸ್ತಿ ಓದಬೇಕಂತ ಹೇಳ್ಬಿಟ್ಟು ಎಕ್ಸಾಮ್ನ ಟೈಮ್ನಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದರೆ ದಯವಿಟ್ಟು ಅದು ಮಾಡಬೇಡಿ. ಯಾಕಂದರೆ ಎಕ್ಸಾಮ್ನಲ್ಲಿ ನಾವು ಬರೆಯುವಾಗ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಹಿಂದೆ ಓದಿರ್ತಕ್ಕಂಥ ವಿಷಯಗಳೇ ಹೊರತು ಅವತ್ತು ರಾತ್ರಿ ಓದಿರ್ತಕ್ಕಂಥ ವಿಷಯಗಳಲ್ಲ. ಸೊ ಅದರಿಂದ ನಾವು ಹಿಂದೆ ಓದಿರ್ತಕ್ಕಂಥ ವಿಷಯಗಳನ್ನೇ ಹೆಚ್ಚು ರಿವಿಷನ್ ಮಾಡಿದ್ರೆ ನಮಗೆ ಎಕ್ಸಾಮ್ನಲ್ಲಿ ಒಳ್ಳೆಯ ರೀತಿಯಾಗಿ ಜ್ಞಾಪಕ ಬರ್ತದೆ, ಒಳ್ಳೆಯ ರೀತಿಯಾಗಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಸೊ ಅಲ್ಲಿ ಹೋಗಿ ಮತ್ತೆ ನಾನು ಹಂಗೆ ಮಾಡ್ತೋದು ಹಿಂಗೆ ಮಾಡ್ತೋದು ಅನ್ನೋದಕ್ಕಿಂತ ರಿವಿಷನ್ ಮಾಡೋದು ಎಷ್ಟು ಓದಿದರೆ ಅಷ್ಟು ಸಾಕು. ನೀವು 2 ಪಾಠ ಓದಿದ್ರೆ ಅಷ್ಟೇ ಸಾಕು, ಅದನ್ನೇ ಕ್ಲಿಯರಾಗಿ ಮಾರ್ಕ್ಸ್ ಬರ್ತದೆ, ಪಕ್ಕಾ ಮಾರ್ಕ್ಸ್ ಬರ್ತದೆ. ಸೊ ಈ 3 ಟಿಪ್ಸ್ ಹೇಳಿದ್ದೀನಲ್ಲ, ಈ 3 ಟಿಪ್ಸ್ನ ಫಾಲೋ ಮಾಡಿ 70 to 80% ನಿಮ್ಮ ಕ್ಲಾಸ್ನ ನೀವೇ